ಮೈಸೂರು ವರ್ಧಂತೀಶ್ವರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೈತ್ರಿ. ಆಷಾಢ ಮಾಸ ಬಂತೆಂದ್ರೆ ಮೈಸೂರಿನಲ್ಲಿ ಸಂಭ್ರಮದ ಆಚರಣೆಗಳ ಆಗರಾಗಿಬಿಡುತ್ತೆ. ಮೈಸೂರಿನ ಆದಿದೇವತೆಯಾದ ನಾಡದೇವಿ ಚಾಮುಂಡೇಶ್ವರಿಯ ಭಕ್ತಿ ಪೂಜೆ ಆಚರಣೆಗಳು, ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮಗಳು ಕಣ್ಮನ ಸೆಳೆಯುತ್ತದೆ ಹಾಗೂ ಭಕ್ತಿ ಭಾವದ ಪರಾಕಾಷ್ಠೆಯನ್ನ ಹೆಚ್ಚಿಸುತ್ತದೆ. 1820ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಚಾಮುಂಡಿ ದೇವಿಯ ವಿಗ್ರಹವನ್ನ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದ ದಿನದ ಸ್ಮರಣಾರ್ಥವಾಗಿ ಆಷಾಢ ಮಾಸದಲ್ಲಿ ಮಂಗಳಕರವಾದಂತಹ ರೇವತಿ ನಕ್ಷತ್ರದಂದು ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಎಂದು ಆಚರಿಸಲಾಗುತ್ತದೆ. ಇನ್ನು ಈ ವರ್ಧಂತಿ ಮಹೋತ್ಸವದ ದಿನದಂದು ತಾಯಿ ಚಾಮುಂಡಿಯನ್ನ ಅದ್ಧೂರಿಯಾಗಿ ವಿಶೇಷವಾಗಿ ಅಲಂಕರಿಸಿ ಹೂ, ಹಣ್ಣು ಹಾಗೂ ವಿವಿಧ ವೈಶಿಷ್ಟ್ಯಗಳಿಂದ ಅಲಂಕೃತಗೊಂಡ ದೇವಿಯು ಗರ್ಭಗುಡಿಯಿಂದ ನೆರೆದು ಬಂದ ಲಕ್ಷಾಂತರ ಭಕ್ತರಿಗೆ ನೇರ ದರ್ಶನ ನೀಡ್ತಾಳೆ. ಈ ದಿನ ದೇವಿಗೆ ಮಾತ್ರವಲ್ಲ, ಇಡೀ ದೇವಾಲಯವನ್ನೇ ಹೂ ಮತ್ತು ದೀಪಾಲಂಕಾರಗಳಿಂದ ಅಲಂಕರಿಸಲಾಗಿ ಬೆಟ್ಟದ ವೈಭವವನ್ನ ಮೆರೆಸಲಾಗ್ತದೆ. ವೈದಿಕ ಸ್ತೋತ್ರಗಳ ಪಠಣಗಳೊಂದಿಗೆ ದೇವಾಲಯದಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಂದು ಆಚರಣೆಗಳು ಪ್ರಾರಂಭಗೊಂಡು ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಪುಷ್ಪಾರ್ಚನೆ, ಸಹಸ್ರ ನಾಮಾರ್ಚನೆ, ಮಹಾಮಂಗಳಾರತಿ ಮತ್ತು ಹಲವಾರು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗ್ತದೆ. ಮೈಸೂರಿನ ಒಡೆಯರ್ ವಂಶದ ರಾಜ ಮಹಾರಾಜರು ಪೂಜಿಸುವ ಈ ಶಕ್ತಿಪೀಠಕ್ಕೆ ಆಷಾಢ ಮಾಸದಲ್ಲಿ ದೇಶಾದ್ಯಂತ ಭಕ್ತರು ದೇವಿಯ ದರ್ಶನಕ್ಕೆ ಬರ್ತಾರೆ ಹಾಗೂ ನಿಂಬೆ ಹಣ್ಣಿನ ದೀಪವನ್ನ ಬೆಳಗಿಸ್ತಾರೆ. ಈ ಆಷಾಢ ಮಾಸದಲ್ಲಿ ದೇವಿಗೆ ನಿಂಬೆ ಹಣ್ಣಿನ ದೀಪ ಬೆಳಗಿದ್ರೆ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಎನ್ನುವ ನಂಬಿಕೆ. ಹೀಗೆ ಶಕ್ತಿ ದೇವತೆ ನಾಡದೇವಿಯ ವರ್ಧಂತಿಯಂದು ಪೂಜೆ, ಪ್ರಸಾದ, ಅಲಂಕಾರ, ಆಚರಣೆ ಹಾಗೂ ಲಕ್ಷಾಂತರ ಭಕ್ತರ ನಂಬಿಕೆಯಿಂದ ಕರುನಾಡು ಸಮೃದ್ಧಿಯಾಗಿರಲಿ ಎಂಬುದೇ ನಮ್ಮೆಲ್ಲರ ಆಶಯ. ಹೀಗೆ ಸಕಲ ಜೀವರಾಶಿಗಳ ಮೇಲೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವಿರಲಿ. ಎಷ್ಟೊತ್ತು ನಿಮ್ಮೊಂದಿಗೆ ನಾನು ಮೈತ್ರಿ. ನಿತ್ಯ ಸುದ್ದಿ ಮತ್ತು ಮನರಂಜನೆಗಾಗಿ ನಮ್ಮ ಅಂಬಾರಿ ಟಿವಿಯನ್ನು ವೀಕ್ಷಿಸಿ.